ಧಾರವಾಡದ ನೂತನ ನಗರ ಸಾರಿಗೆ ಬಸ್ ನಿಲ್ದಾಣ ಉದ್ಘಾಟನೆ. ಧಾರವಾಡ ಜಿಲ್ಲೆಯಲ್ಲಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಿಂದ ಧಾರವಾಡದ ನೂತನ ನಗರ ಸಾರಿಗೆ ಬಸ್ ನಿಲ್ದಾಣವನ್ನು ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಹಾಗೂ ಕಾರ್ಮಿಕ ಇಲಾಖೆ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ವಿಧಾನ ಪರಿಷತ್ ಸರ್ಕಾರಿ ಮುಖ್ಯ ಸಚೇತಕ ಸಲೀಂ ಅಹಮದ್, ಶಾಸಕರಾದ ಅರವಿಂದ್ ಚಂದ್ರಕಾಂತ್ ಬೆಲ್ಲದ್, FH ಜಕ್ಕಪ್ಪನವರ್, ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ SR ಪಾಟೀಲ್, ಹುಬ್ಬಳ್ಳಿ ಧಾರವಾಡ ಮಹಾನಗರ ಮಹಾಪೌರರಾದ ಜ್ಯೋತಿ ಪಾಟೀಲ್, ಕರ್ನಾಟಕ ವಾಯುವ್ಯ ಸಾರಿಗೆ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕಿ ಪ್ರಿಯಾಂಗಾ ಎಂ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಆಯುಕ್ತ N ಶಶಿಕುಮಾರ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಭುವನೇಶ್ ಪಾಟೀಲ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗುಂಜನ್ ಆರ್ಯ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತ ಡಾಕ್ಟರ್ ರುದ್ರೇಶ್ ಎಸ್ ಗಾಳಿ ಅವರು ಉಪಸ್ಥಿತರಿದ್ದರು. ಬಸ್ ನಿಲ್ದಾಣದಲ್ಲಿ ಮೂಲಭೂತ ಸೌಲಭ್ಯಗಳು. ಬಸ್ ನಿಲ್ದಾಣದಲ್ಲಿ ಮಹಿಳೆಯರಿಗೆ ವಿಶ್ರಾಂತಿ ಗೃಹ, ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಪ್ರತ್ಯೇಕವಾದ ಶೌಚಾಲಯ, ಬಸ್ಗಳ ನಿಲುಗಡೆ, 4 ಅಂಕಗಳು, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ. ಬಸ್ ನಿಲ್ದಾಣದಲ್ಲಿ ಮೂಲಭೂತ ಸೌಲಭ್ಯಗಳು. ಬಸ್ ನಿಲ್ದಾಣದಲ್ಲಿ ಮಹಿಳೆಯರಿಗೆ ವಿಶ್ರಾಂತಿ ಗೃಹ, ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಪ್ರತ್ಯೇಕವಾದ ಶೌಚಾಲಯ, ಬಸ್ಗಳ ನಿಲುಗಡೆಗೆ 4 ಅಂಕಗಳು, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, RO ಪ್ಲಾಂಟ್, ಪ್ರಯಾಣಿಕರಿಗಾಗಿ ಕುಳಿತುಕೊಳ್ಳುವ ಆಸನದ ವ್ಯವಸ್ಥೆ, ಉಪಹಾರ ಗೃಹ ಮತ್ತು ವಾಣಿಜ್ಯ ಮಳಿಗೆಗಳು, ಸಂಚಾರ ನಿಯಂತ್ರಣ ಕೊಠಡಿ, ಮೊದಲನೇ ಮಹಡಿಯಲ್ಲಿ ಕಚೇರಿ ಉಪಯೋಗಕ್ಕಾಗಿ ಕೊಠಡಿ, ವಿಶೇಷ ಚೇತನರಿಗೆ ರ್ಯಾಂಪ್ ವ್ಯವಸ್ಥೆ, ಲಿಫ್ಟ್ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಹುಬ್ಬಳ್ಳಿ ಧಾರವಾಡ ನಗರ ಸಾರಿಗೆ ವಿಭಾಗದಿಂದ ಧಾರವಾಡದ ಒಂದು ಕೇಂದ್ರ ಬಿಂದುವಾದಂಥ CBT ಎಂದ ಹೆಸರಾದಂಥ ನಗರ ಸಾರಿಗೆ ಬಸ್ ನಿಲ್ದಾಣವನ್ನು ಈ ದಿನ ಪ್ರಾರಂಭ ಮಾಡಿದ್ವಿ. ಸುಮಾರು 2 ವರ್ಷಗಳಿಂದ ಇದು ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ವಿ. 13 ಕೋಟಿ 11 ಲಕ್ಷ ರೂಪಾಯಿ ಖರ್ಚು ಮಾಡಿ ಸಾರಿಗೆ ಸಂಸ್ಥೆ ಈ ದಿನ ಈ ಬಸ್ ನಿಲ್ದಾಣವನ್ನು ಸಾರ್ವಜನಿಕರಿಗೆ ಬಿಟ್ಕೊಡ್ತಾ ಇದ್ದೀವಿ. ಸುಮಾರು 1,000ಕ್ಕೂ ಹೆಚ್ಚು ವಾಹನಗಳು ಇಲ್ಲಿಂದ ಪ್ರತಿ ದಿವಸ ತೆರಳುತ್ತವೆ. ಇಲ್ಲಿ ಮಹಿಳಾ ಶೌಚಾಲಯ, ಪುರುಷರಿಗೆ ಶೌಚಾಲಯ ಹಾಗೂ ಅಂಗವಿಕಲರಿಗೆ ಪ್ರತ್ಯೇಕ ಶೌಚಾಲಯದ ವ್ಯವಸ್ಥೆ ಇದೆ. ಮತ್ತೆ ತಾಯಿ ಮತ್ತು ಮಕ್ಕಳು ಏನಾದ್ರು ಚಿಕ್ಕ ಮಕ್ಕಳಿದ್ರೆ ಅವರಿಗೆ ಒಂದು ಆರೈಕೆ ಮಾಡೋದಕ್ಕೂ ಒಂದು ಪ್ರತ್ಯೇಕ ಕೊಠಡಿ ಮಾಡಿದ್ದೀವಿ. 2 ಕಡೆಗೆ ಕುಡಿಯುವ ನೀರಿನ RO ಪ್ಲಾಂಟ್, 2 ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಇದೆ. ಹಾಗೂ ವಿಚಾರಣೆ ಕೊಠಡಿಗಳು ಮತ್ತೆ ಅವರಿಗೆ ಸಂಚಾರಿ ನಿಯಂತ್ರಕರು ಏನು ಸಾರಿಗೆ ನಮ್ಮ ಕಂಡಕ್ಟರ್ ಇರ್ತಾರೆ ಸರಿಯಾದ ಸಮಯಕ್ಕೆ ಇದು ಮಾಡೋದಕ್ಕೆ ಅದು ಕೊಠಡಿಯನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ಇಲ್ಲಿಂದ ಧಾರವಾಡ ನಗರದಲ್ಲಿ ಏನು ಸಂಚರಿಸ್ತಾವ ಆ ಬಸ್ಗಳು ಇಲ್ಲಿಂದ ಪ್ರಾರಂಭ. ಈ ಮೊದಲು ಇತ್ತು, ಅದು ಮೊದಲು ಇಲ್ಲಿಂದ ಇದು ಸುಮಾರು 40-50 ವರ್ಷಗಳಿಂದ ಇದು ಬಸ್ ಸ್ಟ್ಯಾಂಡ್ ಇತ್ತು. ಅದನ್ನು ಹಳೇದಾಗಿತ್ತು, ಈಗ ನವೀಕೃತ ಮಾಡಿ ಸಮಯಕ್ಕೆ ಸರಿಯಾಗಿನೇ ಇದನ್ನ ಕಾಮಗಾರಿನ ಮುಕ್ತಾಯ ಮಾಡಿಬಿಟ್ಟು ಪ್ರಾರಂಭ ಮಾಡಿದ್ದೀವಿ. ಸಾರ್ವಜನಿಕ ಪ್ರಯಾಣಿಕರಿಗೆ ಒಂದು ವಿನಂತಿ ಏನು ಅಂತಂದ್ರೆ ಅದನ್ನ ಒಂದು ಸ್ವಚ್ಛತೆಯನ್ನು ಕಾಪಾಡುವ ಮೂಲಕ ಅವರಿಗೆ ಇಲ್ಲಿ ಒಂದು 15 ಮಳಿಗೆಗಳಿದ್ದಾವೆ. ಅದರಲ್ಲಿ ಬೇರೆ ಬೇರೆ ಉದ್ದೇಶಕ್ಕೆ ಒಂದೊಂದು ಮಳಿಗೆಯನ್ನ ನಾವು ಟೆಂಡರ್ ಮೂಲಕ ಪ್ರಕ್ರಿಯೆನಲ್ಲಿ ನಾವು ಕೊಡ್ತೀವಿ. ಅದರಲ್ಲಿ ಒಂದು ಹೋಟೆಲು ಬರ್ತದೆ, ಕ್ಯಾಂಟೀನ್ ಇರುತ್ತದೆ, ಮತ್ತೆ ಈಗ ಬೇರೆ ಬೇರೆ ಮೆಡಿಕಲ್ ಶಾಪ್ಗೂ ಕೆಲವರು ಕೇಳ್ತಾ ಇದ್ದಾರೆ. ಅದನ್ನೆಲ್ಲ ಟೆಂಡರ್ ಮೂಲಕ ನಾವು ಅವರಿಗೆ ಕೊಡ್ತೀವಿ. ಈಗಾಗಲೇ ಸಾಕಷ್ಟು ಮಳಿಗೆಗಳು ಕೊಟ್ಟಿದ್ದಾರೆ. ಸೊ ಇನ್ನೂ ಕೆಲವು ಬಾಕಿ ಇದೆ, ಅದನ್ನ ಮತ್ತೆ ಟೆಂಡರ್ ಕರೆದು ನಾವು ಟೆಂಡರ್ ಮೂಲಕ ಆಲ್ರೆಡಿ ಆಗಿದೆ. ಹೌದು, ಆಗಿದೆ. ಒಂದು ರೌಂಡ್ ಆಗಿದೆ, ಇನ್ನೂ ಒಂದು ಸ್ವಲ್ಪ ಖಾಲಿ ಇದೆ. ಸೊ ಅವುಗಳನ್ನ ಈಗ ಸದ್ಯದಲ್ಲೇ ಟೆಂಡರ್ ಮೂಲಕ ನಾವು ಸಾರ್ವಜನಿಕರಿಗೆ ಕೊಡ್ತೀವಿ. ಸರ್, ಮತ್ತೊಂದು ಪಕ್ಕದಲ್ಲಿ CBT ಒಂದು ಕಾಂಪ್ಲೆಕ್ಸ್ ಇದೆ, ಕಾರ್ಪೊರೇಷನ್ ಕಾಂಪ್ಲೆಕ್ಸ್. ಆಮೇಲೆ CBT ಮಾಡೋದ್ರಿಂದ ಅವ್ರಿಗೆ ತೊಂದರೆ ಆಗ್ತದೆ, ಪಾರ್ಕಿಂಗ್ ಎಲ್ಲ ಆಟೋ ಇಲ್ಲ. ಇದು ಈ ಮೊದಲು ಕೂಡ ಇದೇ ಜಾಗದಲ್ಲೇ ಇದು ಏನು ವೇಗ ಓಡಾಡ್ತಾ ಇದಾವೆ, ಇದೇ ವಾಹನಗಳು ಇದೇ ಜಾಗದಲ್ಲಿ ಇತ್ತು. ಯಾವ್ದು ಹೊಸದಾಗಿ ಏನು ಮಾಡಿಲ್ಲ, ಅದೇ ಬಸ್ಗಳನ್ನೇ. ಹಳೇದಾಗಿತ್ತು ಬಸ್ ಸ್ಟ್ಯಾಂಡ್. ಸೊ ಅದನ್ನ ಹೊಸದಾಗಿ ನಿರ್ಮಾಣ ಮಾಡಿರೋದ್ರಿಂದ ಮೊದಲು ಸ್ವಲ್ಪ ಅಷ್ಟು ವ್ಯವಸ್ಥಿತವಾಗಿರ್ಲಿಲ್ಲ, ಈಗ ಇನ್ನೂ ವ್ಯವಸ್ಥಿತವಾಗಿದೆ. ಹಂಗಾಗಿ ಅವರಿಗೆ ಅಂತ ತೊಂದರೆ ಏನು ಆಗುತ್ತೆ. ಯಾಕಂದ್ರೆ ಇಲ್ಲಿ ಬಸ್ಗಳು ಯಾವುದು ಹೊರಗಡೆ ಎಲ್ಲೂ ನಿಲ್ಲೋದಿಲ್ಲ. ಬಸ್ ನಿಲ್ದಾಣದ ಒಳಗಡೆ ಬಂದು ಇಲ್ಲಿಂದನೇ ಹೊರಟೋಗ್ತಾರೆ, ಎಲ್ಲೂ ಆಚೆ ಕಡೆ ಎಲ್ಲೂ ನಿಲ್ಸಕ್ ಬಿಡೋದು. ಸೊ ಸಾರ್ವಜನಿಕರಿಗೆ ಆದಷ್ಟು ತೊಂದರೆ ಆಗ್ದಂಗೆ ನಾವು ಬೇರೆ ವರ್ತಕರಿಗಾಗ್ಲಿ ಬೇರೆಯವ್ರಿಗಾಗ್ಲಿ ತೊಂದರೆ ಆಗ್ದಂಗೆ ನಾವು ಮಾಡ್ತೀವಿ. ಅವ್ರು 1 ವರ್ಷದಿಂದ ಈಗ ಬಂದಾಗಿರೋದ್ರಿಂದ ಸುತ್ತಮುತ್ತ ಕೆಲವರು ಅಂಗಡಿಗಳನ್ನೆಲ್ಲ ಇಟ್ಕೊಂಡಿದ್ರು. ನಾವು ಅವ್ರಿಗೆ ಮನವಿ ಮಾಡಿದ್ವಿ, ಬೇರೆ ಕಡೆ ನಿಮ್ದೇನು ಮಾರ್ಕೆಟ್ ಒಳಗಡೆ ಇದೆ ಅಲ್ಲಿಗೆ ಇದಾಗಿ ಅಂತ. ಯಾಕಂದ್ರೆ ಇಲ್ಲಿ ಪ್ಯಾಸೆಂಜರ್ದು ಮತ್ತೆ ಅವ್ರದ್ದು ಸೇಫ್ಟಿನೂ ಮುಖ್ಯ ಆಗುತ್ತೆ. ಸ್ವಲ್ಪ ಬಿಸಿ ಏರಿಯಾ ಆಗಿರೋದ್ರಿಂದ ನಮಗೆ ರಸ್ತೆಯನ್ನ ನಮಗೆ
ಸಾರ್ವಜನಿಕರು ಓಡಾಡೋದಕ್ಕೆ ತೆರವು ಮಾಡ್ಕೊಡಿ ಅಂತ ಅವ್ರಿಗೆ ಮನವಿ ಮಾಡಿದ್ದೀವಿ. ಅವರು ಕೂಡ ನಮ್ಮ ಮನವಿಗೆ ಸ್ಪಂದಿಸ್ಬಿಟ್ಟು ಎಲ್ಲ ಅವ್ರಿಗೆ ತೆರವು ಮಾಡಿ ನಮಗೆ ಬಸ್ ಓಡಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಯಾಕಂದ್ರೆ ಈ ಮೊದಲು ದೂರ ಇದ್ದಿದ್ದರಿಂದ ಜನರು ಇಲ್ಲಿಂದ ದೂರವರೆಗೂ ಹೋಗಿ ಅಲ್ಲಿಂದ ಬಸ್ ಹತ್ತಿ ಹೋಗ್ಬೇಕಾಗಿತ್ತು. ಮಹಿಳೆಯರಿಗೆ ಮತ್ತೆ ವಯಸ್ಸಾದವರಿಗೆ ಬಹಳ ಕಷ್ಟ ಆಗ್ತಾ ಇತ್ತು. ಸೊ ಇದು ಒಳ್ಳೆ ಬಸ್ ಸ್ಟ್ಯಾಂಡ್ ಒಳಗಡೆನೆ ಮಾರ್ಕೆಟ್ ಒಳಗಡೆ ಇರೋದ್ರಿಂದ ಇದು ಎಲ್ರಿಗೂ ಅನುಕೂಲ ಆಗುತ್ತೆ.